ಮಾನವೀಯ ನಾನು ಒಪ್ತೀನಿ, ಮಾನವೀಯ ನೆಲೆಯಲ್ಲಿ ಇರಬೇಕು ಅಂತ. ಅದನ್ನು ಹೆಂಗೆ ಡಿಫೈನ್ ಮಾಡೋದು? ಅದನ್ನು ಸ್ವಲ್ಪ ನೀವೇ ಹೇಳ್ಕೊಟ್ಬಿಟ್ರೆ ಯಾವ ಥರ ಮಾನವೀಯ ನೆಲೆಯನ್ನು ಡಿಫೈನ್ ಮಾಡೋದು ಅಂದರೆ ಅದಕ್ಕೆ ಅದನ್ನು ಕನ್ಸಿಡರ್ ಮಾಡಿ. ನಂದೇನು ತಕರಾರಿಲ್ಲ. ಆಯಿತು, ಅದೇ ನಾನು ಈಗ ಅದೇ ಮಾಡ್ತಾ ಇದ್ದೀವಲ್ಲ, ಸೀನಿಯಾರಿಟಿ ಮೇಲೆ ಮಾಡ್ತಾ ಇದ್ದೀವಿ. ಆಮೇಲೆ ಅದಕ್ಕೂ ಕ್ಯಾಪ್ ಹಾಕಿದ್ದಾರೆ, 16% ಮಾತ್ರ ನೀವು ಮಾಡಬೇಕು, ಮುಂದಕ್ಕೆ ಹೆಚ್ಚು ಪರ್ಸೆಂಟೇಜ್ ಮಾಡಬಾರ್ದು ಅಂತಲೂ ಇದೆ. ಸಭಾಪತಿಗಳೇ, ಎರಡು ಕಡ್ಡಾಯವಾಗಿ ಹಾಜರಿರಬೇಕಾದಂಥ ಸಚಿವರಲ್ಲಿ ನಮ್ಮ ಸಭಾನಾಯಕರಾದಂಥ ಬೋಸ್ರಾಜ್ ಅವರು ಮತ್ತು ಗೃಹ ಸಚಿವರು ಬಿಟ್ಟರೆ ಇನ್ನು 5 ಜನ ಸಚಿವರು, ಡಿ ಕೆ ಶಿವಕುಮಾರ್ ಅವರು, ಕೆ ಜೆ ಜಾರ್ಜ್ ಅವರು, ರಾಜಣ್ಣ ಅವರು, ಸುರೇಶ್ ಅವರು, ಡಾಕ್ಟರ್ MC ಸುಧಾಕರ್ ಅವರು ಕಡ್ಡಾಯ ಹಾಜರಾತಿ ಇರೋರು ಇಲ್ಲ ನೋಡಿ. ಬೆಳಿಗ್ಗೆ ಮಾತ್ರ ಸದನನ ಇದು ರವಿ ಸೆಷನ್ನು. ಒಂದು ಕಾಮನ್ ಸರ್ಕಾರ ಉತ್ತರ ಅಂದ್ರೆ ಬರಾಕತ್ತಾರು, ಕರ್ಯಾಕ ಬರ್ತಾರೋ ದಾರ್ಯಾಗದಾರು ಇಷ್ಟ ಅಂದ್ವಿ. ಚೀಫ್ ವಿಪ್ ಅವರು ನಾವಿನ್ನ ಕೇಳೋಕ್ಕಿಂತ ಮೊದಲೇ ಹೇಳ್ತಾರೆ, ಇಲ್ಲೇ ದಾರ್ಯಾಗದಾರ, ಇಲ್ಲಿ ಬರ್ತಾರೆ ದಾರಿಲಿ ಅಲ್ಲ. ಒಂದು ನಿಮಿಷ, ನಮ್ಮಲ್ಲಿ ಏನಾರು ಇದ್ದಾಗ ಕರಿಯಕ್ಕೆ ಕಳಿಸ್ತಾರೆ, ಅದನ್ನು ಹೇಳಲ್ಲ ಯಾಕೆ ಅಂತ. ಆ ಕರಿಯಕ್ಕೆ ಹೋದನು ಬರೋದಿಲ್ಲ, ಅದು ಯಾರು ಬರ್ಬೇಕಾಯ್ತು ಅವರು ಬರಲ್ಲ, ಆ ಪರಿಸ್ಥಿತಿ ಅಲ್ಲ. ಸಭಾನಾಯಕರ, ನಾವು ಏನಂತೀವಿ ನಿಮಗೆ, ಇಲ್ಲಿ ಕೆಲಸ ಬೇರೆ, ನಮ್ದು ನಿಮ್ದು ಬೇರೆ ಕೆಲಸ ಏನಿಲ್ಲ. ಅವ್ರು 3 ಗಂಟೆಗೆ ಒಂದು ನಿಮಿಷ, 3 ಗಂಟೆ ಸದನ ಸ್ಟಾರ್ಟ್ ಮಾಡ್ಕೊಂಡು ನಾವು 3 ಗಂಟೆಗೆ ಇಲ್ಲಿ ಇರಬೇಕು. ಮತ್ತು ಮಂತ್ರಿಗಳು ಇರೋದಿಲ್ಲ ಅಂದರೆ ಈಗ ನೋಡಿ, ಈಗ ಮೆಂಬರ್ ಸರ್ ಎರಡೇ RDPR ಮಿನಿಸ್ಟ್ರು ಮತ್ತು ಅಗ್ರಿಕಲ್ಚರ್ ಮಿನಿಸ್ಟ್ರು ಇಬ್ಬರು ಬಿಲ್ಸ್ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ಲಿ ಬರ್ತು ಅಂತಂದ್ರೆ ಸರ್ ಮುಗಿಸಿ ಅದು ಲಾಸ್ಟ್ ತೊಗೊಳ್ಳೋದು ರಿಕ್ವೆಸ್ಟ್. ಉಳಿದವರೆಲ್ಲ ಹೋಲಿಗೆ ಯಾವ ತಗೋ ಅಂತ ಹೇಳಿ ನೀವು ಹೇಳಿ ತಗೋತೀನಿ. ಅವ್ರದ್ದು ಪ್ರೈಮರಿ ಎಜುಕೇಷನ್ 2 ಇದಾವೆ ಸರ್, ಅವ್ರು ಮಾಡ್ತಾರೆ. ಮೇಜರ್ ಇಂಡಸ್ಟ್ರೀಸ್ MA ಪಾಟೀಲ್ ಮಾಡ್ತಾರೆ. ಐಟಮ್ ನಂದೇ ಇದೆ, 4-5 ದಿವಸ ಆಯಿತು, ಬರೀ ಎಜೆಂಡಾ ಬರ್ತದೆ, ಅದು ಯಾರು ರಿಪ್ಲೈ ಕೊಡೋರಿಲ್ಲ. ದಯವಿಟ್ಟು ಅಗ್ರಿಕಲ್ಚರ್ ಮಿನಿಸ್ಟರ್ನು ಕರೆಸಿ ಸರ್. ಇದೆ ರಾಮೋಜಿಗೌಡ, ನಾವು ಹೇಳಿ ಬಾಯ್ ಮಂಡತ್ ನಾವು ಏನು ಮಾಡಿ ನಾನು ಸಾಧ್ಯ ಇದ್ದೆ. ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಸಭಾಪತಿಗಳೇ, ನಾವು ಈ ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ಪಡೆಯುವಾಗ ಆವಾಗ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತಿತ್ತು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ 1ರಿಂದ 4 ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಅಂದರೆ 5ರಿಂದ 7 ಇತ್ತು. ಆದರೆ ಅದಕ್ಕೆ ವಿದ್ಯಾರ್ಹತೆ ಇತ್ತು. ಮೊದಲು SLC TCH ಇತ್ತು, ಅದಾದಮೇಲೆ PUC TCH ಆಯಿತು, ಅದಾದಮೇಲೆ TCHನೇ D.Ed ಅಂತ ಮಾಡಿದ್ದಾರೆ ಸಭಾಪತಿಗಳೇ. ಆದರೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ 23ನೇ ಆಗಸ್ಟ್ 2010ರಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲಿ ಶಿಕ್ಷಕರ ನೇಮಕಾತಿಗೆ 1ರಿಂದ 5 ಮತ್ತು 6ರಿಂದ 8 ಆಯಿತು ಮಾನ್ಯ ಸಭಾಪತಿಗಳೇ. ಅದು 2010ರಲ್ಲಿ ನಿರ್ಧಾರ ಆದಮೇಲೆ ನಮ್ಮ ರಾಜ್ಯ ಸರ್ಕಾರ 2017ರಲ್ಲಿ ಜಾರಿಗೆ ಬಂತು. ಅದನ್ನು 2016ಕ್ಕೆ ಪೂರ್ವಾನ್ವಯವಾಗಂತೆ ಹೊಸ C&R ರೂಲ್ ತಂದರು ಮಾನ್ಯ ಸಭಾಪತಿಗಳೇ. ಯಾರು 20-30 ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆಯನ್ನು ಮಾಡಿದ್ದಾರೆ, 5, 6, 7, 8ಕ್ಕೆ ಬೋಧನೆ ಮಾಡಿದ್ದಾರೆ, ಅವರಿಗೆ ಹೊಸ C&R ರೂಲ್ ಅಂತ ಒಂದು ಹಣೆಪಟ್ಟಿಯನ್ನು ಕಟ್ಟಿ ಡಿಪ್ರಮೋಟ್ ಮಾಡಿದ್ರು ಅಧ್ಯಕ್ಷರೇ, ಸಭಾಪತಿಗಳು. ಡಿಪ್ರಮೋಟ್ ಅಂದರೆ ಇವ್ರು ಏನು ಹೇಳ್ತಾರೆ, ನಾವು ಮಾಡಿಲ್ಲ ಅಂತಾರೆ. ಯಾರು ಇದುವರೆಗೂ ನಾವೆಲ್ಲ ಶಿಕ್ಷಣ ಪಡ್ಕೊಂಡು ಬಂದಿದ್ದೀವಿ, IAS ಆಫೀಸರ್ಸು, IPS ಆಫೀಸರ್ಸ್ ಆಗಿದ್ದಾರೆ, ರಾಜಕಾರಣಿ ಆಗಿದ್ದಾರೆ, ಅವರೆಲ್ಲ ಅದೇ ರೀತಿಯಲ್ಲಿ ಓದ್ಕೊಂಡ್ಬಂದರು. ಈಗ ಇವರು ಹೊಸ C&R ರೂಲ್ ತಂದುಬಿಟ್ಟು ಏನು ಮಾಡಿದ್ದಾರೆ ಸಭಾಪತಿಗಳೇ, ನೀವು ಇನ್ನು ಮೇಲೆ 1ರಿಂದ 5ಕ್ಕೆ ಪಾಠ ಮಾಡಬೇಕು, 6ರಿಂದ 8ಕ್ಕೆ ಪಾಠ ಮಾಡಬಾರ್ದು ಅಂತ ಹೇಳ್ತಾರೆ. ಯಾರನ್ನ ಇವರು ಆಯ್ಕೆ ಮಾಡಿದ್ದಾರೆ ಅಂದರೆ ಯಾರು ಡಿಗ್ರಿ ಆಗಿದ್ದಾರೆ ಅವ್ರನ್ನ ಇವರು ಆಯ್ಕೆ ಮಾಡಿದ್ದಾರೆ ಈಗ ಹೊಸ C&R ರೂಲ್ ಪ್ರಕಾರ. ಆದರೆ 25-30 ವರ್ಷ 15 ವರ್ಷ ಸರ್ವಿಸ್ ಆಗಿರ್ತಕ್ಕಂಥವ್ರು BA B.Ed ಮಾಡಿದ್ದಾರೆ, MA B.Ed ಮಾಡಿದ್ದಾರೆ, PhD ಮಾಡಿದ್ದಾರೆ. ಇವರು ಹೊಸ ಕಾನೂನನ್ನು ತಂದುಬಿಟ್ಟು ಅವ್ರಿಗೆ ಡಿಪ್ರಮೋಟ್ ಮಾಡಿಬಿಟ್ರೆ ಇದು ಯಾವ ನ್ಯಾಯ ಸಭಾಪತಿಗಳೇ? ಸುಮಾರು ಇದು ಆಗಿ 8 ವರ್ಷ ಆಗಿದೆ. ಸತತವಾಗಿ ಹಲವಾರು ಮಂತ್ರಿಗಳೆಲ್ಲ ಮನವಿ ಮಾಡ್ತಾ ಇದ್ದಾರೆ, ಯಾವುದೇ ಇದರಿಂದ ಫಲಪ್ರದ ಆಗಲಿಲ್ಲ. ಈಗ 2 ಇಲ್ಲಿ ಗುಂಪುಗಳಾಗೋಗಿದ್ದಾವೆ, ಒಂದು GPT ಶಿಕ್ಷಕರು, ಒಂದು PhD ಶಿಕ್ಷಕರು. ಈ GPT ಅವ್ರು ಏನು ಮಾಡಿದ್ದಾರೆ ಸಭಾಪತಿಗಳೇ, ನಮಗೆ ಹೈಸ್ಕೂಲ್ ಪ್ರಮೋಷನ್ಗೂ ನಮಗೆ ಬೇಕು ಮತ್ತು ಈ HM ಪ್ರಮೋಷನ್ಗೂ ನಮಗೆ ಬೇಕು ಅಂತ ಕೋರ್ಟಿಂದ ಸ್ಟೇ ತಂದಿದ್ದಾರೆ. 2 ಲಕ್ಷ ಶಿಕ್ಷಕರಿಗೆ ಯಾವುದೇ ಪ್ರಮೋಷನ್ ಇಲ್ದಿರ ಅವರು ಪಾಪ ಜಾತಕ ಪಕ್ಷಗಳಂತ ಕಾಯ್ತಾ ಇದ್ದಾರೆ. ಸನ್ಮಾನ್ಯ ನಮ್ಮ ಎಲ್ಲ ಶಿಕ್ಷಕರು ಫ್ರೀಡಮ್ ಪಾರ್ಕಲ್ಲಿ ಒಂದು 60,000 ಜನ ಸೇರಿ ಒಂದು ಸ್ಟ್ರೈಕನ್ನು ಮಾಡಿದ್ರು. ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂತು. ಮುಖ್ಯಮಂತ್ರಿಗಳು ನಮ್ಮ ಶಿಕ್ಷಣ ಮಂತ್ರಿಗಳು ಹೇಳಿದ್ರು,
ಈಗಿನ ಶಿಕ್ಷಣ ಮಂತ್ರಿ ಸ್ಪಂದಿಸಿ ನಮ್ಮ ಫ್ರೀಡಮ್ ಪಾರ್ಕ್ ಬಂದು ಪಾಪ ನಾನು ಮಾಡ್ತೀನಿ ಅಂತೇಳಿ ಒಂದು ಸಮಿತಿಯನ್ನು ನಮ್ಮ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಆ ಸಮಿತಿ ಹೇಳಿದ್ರು 1 ತಿಂಗಳಲ್ಲಿ ನಾವು ನಿಮ್ಗೆ ವರದಿ ಕೊಡ್ತೀವಿ, ನ್ಯಾಯ ಒದಗಿಸ್ಕೊಡ್ತೀವಿ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಮಂತ್ರಿಗಳು ಹೇಳಿದರು. ಆದರೆ 6 ತಿಂಗಳಾಗಿದೆ ಸನ್ಮಾನ್ಯ ಸಭಾಪತಿಗಳೇ, ಇದುವರೆಗೂ ಯಾವುದೇ ರೀತಿಯಾದಂಥ ವರದಿ ಬರಲಿಲ್ಲ ಮತ್ತು ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ. ನಾವು ಈಗಲೂ ಎಷ್ಟೋ ಒಂದು ಸರಿ ಅಧಿಕಾರಿಗಳನ್ನು ಭೇಟಿ ಮಾಡಿದಾಗ ಇದು ಹೊಸ C&R ರೂಲ್ ಅಂತಾರೆ. ನೀವು ನಿಮಗೆ ಡಿಪ್ರಮೋಟ್ ಮಾಡಿಬಿಟ್ಟು ನೀವೇನು ಮಾಡ್ತಾಯಿದ್ರಿ? 20-25 ವರ್ಷಗಳ ಕಾಲ ಸೇವೆಯನ್ನು ಮಾಡಿ ಅವ್ರ ಶಿಷ್ಯರು ಬಂದಿದ್ದಾರೆ ಸಭಾಪತಿಗಳೀಗ. ನಾನು ನೋಡಪ್ಪ ನಾನು ಡಿಗ್ರಿ ಆಗಿದ್ದೀನಿ ಅಂತ, ಅವರು ಡಿಗ್ರಿ ಆಗಿದ್ರೆ ಇವರು B.Ed ಆಗಿದೆ, M.Ed ಆಗಿದೆ, PhD ಆಗಿದೆ. ನೀವು 1ರಿಂದ 5 ಪಾಠ ಮಾಡಿ ಅಂತ ಇದ್ದಾರೆ. ಇವ್ರ ಪಾಪ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ. ನಾವೇನು GPT ವಿರೋಧಿಗಳಲ್ಲ, ಬಟ್ ಸರ್ಕಾರ ತಗೊಂಡಂಥ ನಿರ್ಧಾರದಿಂದ ಅವರು ಯಾರು ಎಕ್ಸ್ಪೀರಿಯನ್ಸ್ ಆಗಿದ್ದಾರೆ 1ರಿಂದ 5ಕ್ಕೆ ಪಾಠ ಮಾಡ್ತಾ ಇದ್ದಾರೆ, ಯಾರು ಎಕ್ಸ್ಪೀರಿಯನ್ಸ್ ಇಲ್ಲ ಹೊಸದಾಗಿ ಬಂದಿದ್ದಾರೆ ಅವ್ರಿಗೆ ನೀವು 6-8ಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ನಾವೇನು ಹೇಳ್ತೀವಿ ಸಭಾಪತಿಗಳೇ, ನೀವು ಈ ಒಂದು ಯಾರಿಗೆ ಡಿಗ್ರಿ ಆಗಿಲ್ಲ ಅಂಥವ್ರಿಗೆ ನೀವು ಅವಕಾಶ ಕೊಡಬೇಡಿ. ಯಾರು ಡಿಗ್ರಿ ಆಗಿರ್ತಕ್ಕಂಥ 58,000 ಶಿಕ್ಷಕರಿದ್ದಾರೆ ಅವ್ರಿಗೆ ದಯಮಾಡಿ ನೀವು 6ರಿಂದ 8ಕ್ಕೆ ಪಾಠ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ನೀವು C&R ರೂಲ್ ತಂದಿದ್ದೀರಿ ಅಂತೇಳಿ ನೀವು ಅಧಿಕಾರಿಗಳು ನಿಮ್ಮದೇ ಆದ ರೂಲ್ಸನ್ನು ನೀವು ಮಾಡಿಬಿಟ್ರೆ, ಡಿಪ್ರಮೋಟ್ ಕೊಟ್ಟರೆ ಅವ್ರು ಪ್ರಮೋಷನ್ ಆಗುವಂಥ ಅವಕಾಶಗಳು ಎಷ್ಟೋ ಇತ್ತು. ಪ್ರಮೋಷನ್ ಇಲ್ಲ, HMಗಿಲ್ಲ, ಹೆಡ್ ಮಾಸ್ಟ್ರಿಗಿಲ್ಲ, ಕೇಸ್ಗಳಾಗಿದ್ದಾವೆ. ಅದಾದಮೇಲೆ ಏನಾಗಿದೆ ಸಭಾಪತಿಗಳೇ, ಏನು ವೇಕೆಂಟ್ ಆಗುತ್ತೆ ಅದು ಈಗ GPT ಆಗೋಗ್ತಾ ಇದೆ. ಟ್ರಾನ್ಸ್ಫರ್ಸು ಇಲ್ಲ. ಈಗ ಅವ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕಾದ್ರೆ ಪಾಪ ಖಾಲಿ ಇದ್ರಲ್ಲ ಪ್ಲೇಸು. ಇದು ತುಂಬ ಅನಾನುಕೂಲ ಆಗೋಗಿದೆ. ಹಾಗಾಗಿ ಯಾರು GPT ಶಿಕ್ಷಕರಿಗೆ ನೀವೇನು ಸ್ಯಾಲ್ರಿ ಕೊಡ್ತಾ 120 ಕೋಟಿ, ಅದೇ ನೀವು 1 ತಿಂಗಳಿಗೆ ಇವರಿಗೆಲ್ಲ ಕನಿಷ್ಠ 10-15 ಕೋಟಿ ಆಗುತ್ತೆ ಅಷ್ಟೇ. ನೀವು ಸ್ಯಾಲ್ರಿ ಇವ್ರಿಗೆ ಫಿಕ್ಸ್ ಮಾಡಿ ಒಂದು ಪ್ರಮೋಷನ್ ಕೊಡಿ, ಪದೋನ್ನತಿಯನ್ನು ಕೊಟ್ಟು ಪದನಾಮೀಕರಿಸಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊತಾ ಇದ್ರಿ. ತಾವು ಈಗಾಗಲೇ ಒಂದು ಸಭೆಯನ್ನು ಮಾಡಿದಿರ, ಧನ್ಯವಾದಗಳು. CM ಅನ್ನು ಒಪ್ಪಿದ್ದಾರೆ. ಮತ್ತೆ ಕಾನೂನು ಇಲಾಖೆಗೂ ಸಹ ತಾವು ಪತ್ರವನ್ನು ಬರೆದು ತಮ್ಗೆ ಅಭಿನಂದಿಸ್ತೀನಿ. 8 ವರ್ಷದಿಂದ ಆಗದೆ ಇರೋದಕ್ಕೆ ಪ್ರಯತ್ನ ಪಟ್ಟಿದ್ರ, ದಯಮಾಡಿ ಇದು ಒಂದು 1 ತಿಂಗಳೊಳಗಡೆ ನಮಗೆ ಆರ್ಡರ್ ಮಾಡಿಕೊಡ್ಬೇಕು ಅಂತ ವಿನಂತಿ. ಮಾನ್ಯ ಸಭಾಪತಿಗಳೇ, ಆಯವ್ಯಯದ ಮೇಲೆ ಇದು ಭಾಷಣ ಪ್ರಾರಂಭ ಆಗಿತ್ತು. 0 ಅವರನ್ನು ಕೂಡ ನಾವು ಬದಿಗಿಟ್ಟು ಪ್ರಾರಂಭ ಮಾಡಿದ್ದೆ. ಯಾಕಂತಂದರೆ ನಾಳೆ ಮುಖ್ಯಮಂತ್ರಿಗಳು ಇದರಲ್ಲಿ ಮಾತಾಡಿದಾಗ ಮುಖ್ಯಮಂತ್ರಿಗಳು ನಾಳೆ ಉತ್ತರ ಕೊಡ್ತೀನಿ ಅಂತ ಹೇಳಿರೋದು. ಆ ಕಾರಣದಿಂದ ಬಹಳ ಸದಸ್ಯರು ಮಾತಾಡ್ತಕ್ಕಂಥದ್ದಿದೆ. ಅದರಿಂದ ಇವುಗಳನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಸ್ವಲ್ಪ ಅದಕ್ಕೆ ಅವಕಾಶ ಕೊಡಿ. ಕೆಲವರು ನಮ್ಮ ತೂರಿ ಅಂತ ತಿಳ್ಕೊಂಡು ಅಲ್ಲ, ಈಗಾಗಲೇ ಅಲ್ಲ, ಇದು ನಮಗೆ ಇರ್ತಕ್ಕಂಥ ಅವಕಾಶ ಇರ್ತಕ್ಕಂಥ ಅವಕಾಶ ಸದನ ಬಿಟ್ರೆ ಬೇರೆ ಏನಿದೆ? ಆ ವಿಷಯದ ಬಗ್ಗೆ ನಾವು ಪ್ರಶ್ನೆ